ಕೆ ಶಿವಕುಮಾರ್ ಅವರ ಒಂದು ಸ್ಟೇಟ್ಮೆಂಟ್ ಈಗ ದೊಡ್ಡ ಮಟ್ಟದ ಚರ್ಚೆನ ಹುಟ್ಟು ಹಾಕಿದೆ. ಅದು ನಟ್ಟು ಬೋಲ್ಟು ಟೈಟ್ ಕೋಲಾಹಲ. ಚಿತ್ರರಂಗದ ವಿರುದ್ಧ ಡಿಸಿಎಂ ಕೆ ಶಿವಕುಮಾರ್ ಅವರು ಟೀಕೆ ಮಾಡಿದ್ದಾರಲ್ಲ, ಅದು ದೊಡ್ಡ ಮಟ್ಟದ ಕಂಪನ ಸೃಷ್ಟಿ ಮಾಡ್ತಾ ಇದೆ. ನಾನು ನಿಜ ಹೇಳಿದ್ದೀನಿ, ಬೇಕಂದ್ರೆ ಪ್ರತಿಭಟನೆ ಮಾಡಲಿ, ಕಲಾವಿದರಿಗೆ ಸವಾಲ್ ಹಾಕಿದ್ರ ಡಿಸಿಎಂ ಕೆ ಶಿವಕುಮಾರ್. ಡಿಕೆಶಿ ಹೇಳಿಕೆ ವಿರುದ್ಧ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ. ಡಿಸಿಎಂ ವಿರುದ್ಧ ವಿಪಕ್ಷ ನಾಯಕರು ಕೆಂಡ ಕಾರ್ತಿದ್ದಾರೆ. ಬಟ್ ಬಹುತೇಕ ಚಿತ್ರರಂಗದ ಕೆಲವರು ಕಲಾವಿದರು ಸಮರ್ಥನೆ ಮಾಡಿಕೊಂಡಿದ್ದಾರೆ, ಇಲ್ಲ ಬಿಡಿ ಸರಿಯಾಗಿ ಹೇಳಿದ್ದಾರೆ ಅಂತ. ರಾಜ್ಯದಲ್ಲಿ ಡಿಸಿಎಂ ಕೆ ಶಿವಕುಮಾರ್ ನಟ್ಟು ಬೋಟು ಹೇಳಿಕೆ ಕೋಲಾಹಲ ಎಬ್ಬಿಸಿದೆ. ಡಿಸಿಎಂ ಕಲಾವಿದರಿಗೆ ಧಮಕಿ ಹಾಕಿದ್ರ ಎಂಬ ಚರ್ಚೆ ಕೂಡ ಜೋರಾಗ್ಬಿಟ್ಟಿದೆ. ಚಿತ್ರರಂಗ ಹಾಗೂ ರಾಜಕೀಯ ವಲಯದಲ್ಲಿ ಪರ ವಿರೋಧದ ಚರ್ಚೆಗಳು ಕೇಳೋದಕ್ಕೆ ಸಿಕ್ಕಿದೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಇದೇ ಮಾತು ಡಿಸಿಎಂ ಕೆ ಶಿವಕುಮಾರ್ ಆಡಿದ ಇದೇ ಮಾತು ಚಂದನವನದಲ್ಲಿ ಕಿಡಿ ಹೊತ್ತಿಸಿದೆ. 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಗೈರಾದ ನಟಿಯರಿಗೆ ಡಿಕೆಶಿ ಕ್ಲಾಸ್ ತೆಗೆದುಕೊಂಡಿರುವುದಕ್ಕೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಆದರೆ ಕನಕಪುರದ ಬಂಡೆ ಪರ ಕೆಲ ನಟಿಯರು ಕೂಡ ಬ್ಯಾಟ್ ಬೀಸಿದ್ದಾರೆ. ಸಾಹೇಬರು ಹೇಳಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಡಿಸಿಎಂ ಪರ ಮೋಹಕ ತಾರೆ ರಮ್ಯಾ ಬ್ಯಾಟಿಂಗ್. ಐ ಥಿಂಕ್ ಸಾಹೇಬ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಅವ್ರು ಹೇಳಿದ್ದು ಸರಿನೇ. ಬಿಕಾಸ್ ಐ ಥಿಂಕ್ ಆ್ಯಸ್ ಆ್ಯಕ್ಟರ್ಸ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ. ನೀರು ಕುಡಿಯುವ ನೀರಿಗೋಸ್ಕರ ಹೋರಾಟ ಮಾಡಿದಾಗ ಯಾರು ಬರಲಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಕರೆದರೂ ಬರಲಿಲ್ಲ ಅಂತ ಹೇಳಿದ್ರು. ಕರೆಯೋದು ಸರ್ಕಾರದ ಧರ್ಮ, ಬರಬೇಕಾಗಿರೋದು ಧರ್ಮ, ಬರೋದು ಬಿಡೋದು ಅದು ಅವ್ರ ಧರ್ಮ. ಅದಕ್ಕೆ ನಾನೇನು ಕಮೆಂಟ್ಸ್ ಮಾಡಲ್ಲ. ಬರಲೇಬೇಕು ಅನ್ನೋದು ಅಥವಾ ಹೋಗಲೇಬೇಕು ಅನ್ನೋದು, ಹೋಗಬಾರ್ದು ಅನ್ನೋದು ಅವರ ವ್ಯಕ್ತಿಗತಕ್ಕೆ ಸೇರಿತ್ತು. ನಟ್ಟು ಬೋಲ್ಟ್ನ ಹಾಳೆಲ್ಲ ಇವತ್ತೇ ಟೈಟ್ ಮಾಡಬೇಕು. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾಯಿದ್ದೀವಿ, ಅದು ವಿಧಾನಸೌಧದ ಮೆಟ್ಲ ಮೇಲೆ. ಯಾರಿಗೋಸ್ಕರ ಮಾಡ್ತಾ ಇರೋದು? ಇವರಿಗೆ ಟ್ಯಾಕ್ಸ್ ಫ್ರೀ ಕೊಡ್ತಾ ಇಲ್ವಾ? ಇವ್ರ ಸಿನಿಮಾಗಳಿಗೆ ಕನ್ನಡಿಗರ ನೆಲ ಇಲ್ವಾ? ಕನ್ನಡಿಗರು ಕನ್ನಡ ನೋಡಲ್ವಾ? ನಾವೆಲ್ಲ ಕನ್ನಡಿಗರು ನೋಡಿರೋದಕ್ಕೆ ಇವರು ಇಂಡಿಯಾ ಸ್ಟಾರು, ಇಂಟರ್ನ್ಯಾಷನಲ್ ಸ್ಟಾರ್ಗಳಾಗಿರೋದು. ಯಾಕೆ ಬರೋದಿಲ್ಲ? ಡಿಸಿಎಂ ಡಿಕೆಶಿ ಹೇಳಿಕೆಗೆ ವಿಪಕ್ಷಗಳು ಕಿಡಿ. ಪಾಪ ಬೀದಿಲು ಕರೆದೆಲ್ಲ ನಟ್ಟು ಬೋಲ್ಟ್ ರಿಪೇರಿ ಮಾಡೋಕ್ಕೆ ಅಧಿಕಾರ ಕೊಟ್ಟವ್ರ. ನಟ್ಟು ಬೋಲ್ಟ್ನ ಏನಾದ್ರೂ ತೊಂದರೆ ಆದರೆ, ಲೂಸ್ ಆದರೆ ಸರಿಪಡಿಸೋದಕ್ಕೆ ಹಲವಾರು ರೀತಿಯ ತಜ್ಞರಿದ್ದಾರೆ, ಮಾಡ್ಕೋತಾರೆ. ಇವ್ರು ಏನು ಕೆಲಸ ಮಾಡಬೇಕು ಮಾಡಲಿ. ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಧಮ್ಕಿ ಹಾಕೋದರಲ್ಲಿ ಮಾದರಿ. ಒಂದು ಕಡೆ ಧಮ್ಕಿ, ಇನ್ನೊಂದು ಕಡೆ ಗೌರವ ಹೆಂಗೆ ಕೊಡಬೇಕು ಅಂತೇಳಿ ನರೇಂದ್ರ ಮೋದಿಯವ್ರನ್ನ ನೋಡಿ ಕಲ್ತ್ಕೊಬೇಕು ಇಲ್ಲಿ ಇರುವಂಥ ಕರ್ನಾಟಕದಲ್ಲಿರುವಂಥ ಸರ್ಕಾರ. ಈ ಕನ್ನಡ ಚಿತ್ರರಂಗ ಇದು ಅವ್ರದ್ದಲ್ಲ, ಇದಕ್ಕೆ ಒಂದು ಇತಿಹಾಸ ಇದೆ. ಇದಕ್ಕಿರ್ತಕ್ಕಂಥ ಇತಿಹಾಸ ಇವತ್ತು ಇಡೀ ಭಾರತದಲ್ಲಿ ಕನ್ನಡ ಚಿತ್ರರಂಗನ ತಿರುಗಿ ನೋಡೋಂಗೆ ಬೆಳೆದಿದೆ. ಇಷ್ಟು ಹಗುರವಾಗಿ, ಇಷ್ಟು ಉನ್ನತವಾದ ಸ್ಥಾನದಲ್ಲಿದ್ದು ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂದರೆ, ಅದು ಎಲ್ಲಾದರೂ ಒಂದು ವೇಳೆ ನೆಟ್ಟು ಬೋಲ್ಟು ಯಾರಿಗೆ ಟೈಟ್ ಮಾಡ್ಬೋದು ಅಂದರೆ, ನಿಮ್ಮ ಹತ್ರ ಕೆಲಸ ಮಾಡೋರು, ನಿಮ್ಮ ಕಾಲೇಜಲ್ಲಿ ಕೆಲಸ ಮಾಡೋರು, ಅಥವಾ ನಿಮ್ಮ ತೋಟದಲ್ಲಿ ಕೆಲಸ ಮಾಡೋರು, ಅಂಥವ್ರೇನನ್ನ ತಪ್ಪು ಮಾಡಿದ್ರೆ ನೆಟ್ಟು ಬೋಲ್ಟು ಟೈಟ್ ಮಾಡ್ಬೋದು. ಸೀರಿಯಸ್ ವಿಷಯ ಅಲ್ಲ ನಟ ಕಿಶೋರ್ ಕಿಡಿ. ನಾವು ಬೇಕಾದಷ್ಟು ತುಂಬ ಸೀರಿಯಸ್ ಆದಂಥ ವಿಷಯಗಳು ಬೇಕಾದಷ್ಟಿವೆ. ಇದ್ರ ಬಗ್ಗೆ ಮಾತಾಡ್ತಿರೋದೇ ಬೆಟ್ರು. ಅದು ವೈಯಕ್ತಿಕ ಅಭಿಪ್ರಾಯ, ಅವ್ರನ್ನ ನೀವು ಕೇಳಬೇಕಷ್ಟೆ. ಟೀಕೆಗಳಿಗೆ ಡಿಸಿಎಂ ಡೋಂಟ್ ಕೇರ್. ಮತ್ತೊಮ್ಮೆ ಕೆ ಶಿವಕುಮಾರ್ ವಾರ್ನಿಂಗ್. ಒಳ್ಳೆ ಫಿಲಮ್ ಅವ್ರೇನಾರು ಮಾತಾಡ್ಕೊಳ್ಳಿ, ನನಗೇನು ಗೊತ್ತಿದೆ ಅದು ಸತ್ಯ ಹೇಳಿದ್ದೀನಿ. ಅವರು ಪ್ರತಿಭಟನೆ ಮಾಡಲಿ, ಹೋರಾಟ ಮಾಡಲಿ. ನಮ್ಮ ನೀರು ನಮ್ಮ ಹಕ್ಕು. ಅವರು ಯಾವಾಗಲೂ ಕೂಡ ನೆಲ ಜಲ ಎಲ್ಲದಕ್ಕೂ ಕೂಡ ನಾವು ಪಕ್ಷಾತೀತವಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದವರು. ಆಗ ಯಾರು ಬರಲಿಲ್ಲ. ಅದೇನೇ ಇರಲಿ, ಕನಕಪುರದ ಬಂಡೆ ಮಾತಿಗೆ ಆಕ್ರೋಶ ಭುಗಿಲೆದ್ದಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯೂಶಲಿ ಅವರು ಒಂದು ಹಂತದಲ್ಲಿ ಕರೆಕ್ಟ್ ಅಂತ ಅನ್ಸುತ್ತೆ. ಚಿತ್ರರಂಗದ ಅನೇಕ ಕಲಾವಿದರು ಅಂದ್ರೆ ಜನಸಾಮಾನ್ಯರ ಪ್ರಶ್ನೆ ಅಂದ್ರೆ ನಮ್ಮ ನೆಲ ಜಲ ಭಾಷೆ ವಿಚಾರಕ್ಕೆ ಬರೋದೇ ಇಲ್ಲ, ಅವ್ರು ಹೋರಾಟ ಮಾಡೋದೇ ಇಲ್ಲ. ಸಾಧಾರಣವಾಗಿ ಸಿನಿಮಾದವ್ರು ಏನ್ ಹೇಳ್ತಾರೆ, ನೀವು ಈ ತೆಲುಗು ನೋಡ್ತೀರಿ, ತಮಿಳು ನೋಡ್ತೀರಿ, ಇಲ್ಲಿ ಮತ್ತೊಂದು ನೋಡಬಾರ್ದು. ಆಮೇಲೆ ನೀವು ದೊಡ್ಡ ದೊಡ್ಡ ಹೀರೋಗಳು ಹೇಳಿದ್ದಿದೆ, ಕನ್ನಡಿಗರು ನೋಡೋದೇ ಇಲ್ಲ ನಮ್ಮ ಪಿಕ್ಚರ್ ಅನ್ನು ಅಂತೇಳಿ. ಅಂದ್ರೆ ಇವ್ರೇನಂತಂದ್ರೆ ನಾವು ಏನು ಕೊಟ್ಟರು ನೀವು ನೋಡಬೇಕು ಅನ್ನುವಂಥ ರೀತಿಯಲ್ಲಿ ಇದೆ. ಓಕೆ, ನೋಡೋಣ, ತೊಂದರೆ ಇಲ್ಲ. ಆದರೆ ಅವತ್ತು ಆಗಲೂ ಅಷ್ಟೇ ಇಷ್ಟು ಜನ ಸೇರಿರೋದು ಎಲ್ಲ ಅಂದರೆ ಸಿನಿಮಾ ರಂಗದವರು ಕನ್ನಡವೇ ನಾವು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಹಾಗಿದ್ರೆ ಕನ್ನಡಿಗರ ಪರವಾಗಿ ಕೂಡ ಒಂದು ಧ್ವನಿ ಎತ್ತಬೇಕು, ಆ ಸಂದರ್ಭದಲ್ಲಿ ಇರಬೇಕು ಅಂತ. 3 ಪಾಯಿಂಟ್ ಇದೆ ಇಲ್ಲಿ ನನಗೆ ಹೇಳಲಿಕ್ಕೆ. ಒಂದು,
ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಮಾಡಿದ್ದು, ನೀವು ಡಿ ಕೆ ಶಿವಕುಮಾರ್ಗೊಂದು ಇಲ್ಲಿ ಆತ್ಮಾವಲೋಕನ ಮಾಡ್ಕೋಬೇಕು. ನೀವು ನಿಮ್ಮ ಪಾರ್ಟಿ ಕಾರ್ಯಕ್ರಮಕ್ಕೆ ಕರೆದಿದ್ದವ್ರನ್ನ, ಹೌದು, ನಂಬರ್ 1. ನಮ್ಮ ನೀರು ನಮ್ಮ ಹಕ್ಕು ನೀವು ಯಾವಾಗ ಮಾಡಿದ್ರಿ ಅದನ್ನು? ವಿರೋಧ ಪಕ್ಷದಲ್ಲಿದ್ದಾಗ, ನೀವು ಅಧ್ಯಕ್ಷರಾಗಿದ್ದಾಗ ನಿಮಗೊಂದು ಬೇಕಾಗಿತ್ತು, ಅದಕ್ಕೆ ಮಾಡಿದ್ರಿ. ಆಯ್ತು, ಈಗ ಮೇಕೆದಾಟದ ಎಲ್ಲಿ ತನಕ ಬಂತು ಹೇಳಿ ನೋಡೋಣ ನಮಗೆ. ನಮ್ಮ ನೀರು ನಮ್ಮ ಹಕ್ಕು, ಮೇಕೆದಾಟು ಕಟ್ತೀವಿ, ಎಲ್ಲಿಗೆ ಬಂತು ಅದು ಹೇಳಿ, ನಮಗೆ ಕ್ಲಾರಿಟಿ ಕೊಡಿ. ಆಗಿಲ್ಲ, ನಂಬರ್ 1. ಅದು ಆಗ್ತಿರ್ಬೋದು, ಒಂದು ಅದಕ್ಕೆ ನಂಬರ್ 1. ಎರಡನೇದು, ಯಾವುದಾದ್ರೂ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮಗಳಾದಾಗ, ಮತ್ತೊಂದಾದಾಗ ಸಿನಿಮಾ ರಂಗದವರು ಬರಬೇಕು. ಇದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಆಗಿದೆ, ಇದಕ್ಕೆ ಬರಬೇಕಿತ್ತು ಅವರು. ಅದನ್ನು ಪಕ್ಷಭೇದ ಬಿಟ್ಟು ಬರಬೇಕು. ಆಮೇಲೆ ಸಿನಿಮಾ ರಂಗದವ್ರು ಹೆಂಗೆ ಅಂತಂದರೆ, ಈ ಏನು ಸರ್ಕಾರ ಮಾಡುವಾಗಲೂ ಆ ಸರ್ಕಾರ, ಅವರಿಗೆ ಸರ್ಕಾರ ಮುಖ್ಯ, ಅವರಿಗೆ ಪಾರ್ಟಿ ಮುಖ್ಯ ಅಲ್ಲ, ಬರಬೇಕಾಗತ್ತೆ. ಇನ್ನೊಂದು ತಪ್ಪು ಡಿ ಕೆ ಶಿವಕುಮಾರ್ ಅವ್ರದ್ದು, ಸಾಧು ಕೋಕಿಲ ಬಂದಿದ್ರು, ದುನಿಯಾ ವಿಜಿ ಬಂದಿದ್ರು, ಅದಕ್ಕಾಗಿ ಅವರನ್ನು ಅಧ್ಯಕ್ಷ ಮಾಡಿದೆ ಅಂತ ಅನ್ನೋದು ಅದೊಂದು ಒಂದು ರೀತಿಯಲ್ಲಿ ಪೇಲವ ಹೇಳಿಕೆ. ಅಂದರೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಮಾಡೋದಾ? ಅದು ಹೆಂಗಾಗತ್ತೆ? ಕಾಂಗ್ರೆಸ್, ಅದು ಚಲನಚಿತ್ರದವರು ಕಾಂಗ್ರೆಸ್ಸಿಂದ ಯಾಕೆ ಬರಬೇಕು? ನೀವು ಸರ್ಕಾರದ ಕಾರ್ಯಕ್ರಮ ಇಟ್ಟು, ಆಗ ಈಗ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಬಂದಿಲ್ಲ ಅಂತ ಹೇಳುವಾಗ ನೀವು ಹೇಳೋದಕ್ಕೆ ರೈಟ್ಸ್ ಇದೆ. ನಮ್ಮ ನೀರು ನಮ್ಮ ಹಕ್ಕು, ನಿಮ್ಮ ಪಾರ್ಟಿ ಕಾರ್ಯಕ್ರಮಕ್ಕೆ ಅವ್ರು ಯಾಕ್ರಿ ಬರಬೇಕು? ಒಳ್ಳೆ ಕಥೆ ಆಯ್ತಲ್ಲ. ನಂಬರ್ 2. ನಂಬರ್ 3, ಈ ಹೇಳಿಕೆಯನ್ನು ಕೊಡೋದಕ್ಕೆ ಏನು ಕಾರಣ ಅಂತ. ಯಾಕೆ ಅಂತಂದರೆ, ಬಹುಶಃ ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಕದ ತೆಲಂಗಾಣದಲ್ಲಿ ಈ ರೇವಂತ್ ರೆಡ್ಡಿ ಈತನ ವಿರುದ್ಧ, ಯಾರು ಅಲ್ಲು ಅರ್ಜುನ್ ವಿರುದ್ಧ ಒಂದು ಸಮರ ಸಾರಿದ್ರು ಗೊತ್ತಾ? ಬಹುಶಃ ಆಗ ಅವ್ರಿಗೆ ಅನಿಸಿರ್ಬೇಕು, ಇಷ್ಟೆಲ್ಲ ಪವರ್ ಇದೆಯಾ CMಗೆ ಅಥವಾ ಏನು ಸರ್ಕಾರಕ್ಕೆ, ಅವರನ್ನೇ ಅಲಗಾಡಿಸ್ಬಿಡ್ಬೋದಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಹೀರೋ ಆಗ್ಬಿಟ್ರು ರೇವಂತ್ ರೆಡ್ಡಿ. ಅಲ್ಲು ಅರ್ಜುನ್ ವಿರುದ್ಧ ಹಾಕ್ಕೊಂಡೇ ಹೀರೋ ಆಗ್ಬಿಟ್ರು. ಅವರನ್ನ ಅರೆಸ್ಟ್ ಕೂಡ ಮಾಡಿಸಿದ್ರು, ಎಲ್ಲವೂ ಕೂಡ ಮಾಡಿಸಿದ್ರು. ಅದರ ಜೊತೆಗೆ ಈ ಪರ್ಮಿಷನ್, ಯಾವುದೇ ಪರ್ಮಿಷನ್, ಈಗ ಅಲ್ಲಿ ಕಾಡಲ್ಲಿ ಮತ್ತೊಂದಲ್ಲಿ ಆಗಬೇಕಾದ್ರೆ ಸರ್ಕಾರ ತಕ್ಷಣ ಇನ್ನು ಮುಂದೆ ನಿಮ್ಗೆ ಕೊಡಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೀವು ಬರ್ಬೇಕು ನಮ್ಮ ಹತ್ರಕ್ಕೆ ಅಂತೇಳಿ. ಬಟ್ ಅದನ್ನು ನೀವು ಅದು ಅಹಂಕಾರ ಸ್ವರೂಪದಲ್ಲಿ ಇರಬಾರ್ದು. ನೀವು ಹೆಂಗಿರ್ಬೇಕು ಅಂತಂದ್ರೆ, ಅದು ಡಿ ಕೆ ಶಿವಕುಮಾರ್ ಕರೆದ್ರು ಅಂತಲ್ಲ, ಸರ್ಕಾರ ಜೊತೆ ನೀವು ಸಂಬಂಧ ಇರಬೇಕು. ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಸರ್ಕಾರಗಳಿರೋದು ನಿಮ್ಮನ್ನು ನಿಮ್ಗೆ ಒಳಿತು ಮಾಡುತ್ತೆ, ನಿಮ್ಮ ರಂಗಕ್ಕೆ ಒಳಿತಾಗತ್ತೆ. ಯಾವತ್ತು ರೇವಂತ್ ರೆಡ್ಡಿ ಏನು ಹೇಳಿದ್ರು, ಓ ಕೋನ್ ಆತಾ ಹೇ, ಅವ್ರು ಪೈಸೆ ಹಾಕ್ತಾರೆ, ದುಡ್ಡು ಮಾಡ್ತಾರೆ, ತಗೊಂಡು ಹೋಗ್ತಾರೆ, ನಮಗೇನು ಲಾಭ? ಅದು ಸೇಮ್ ಇದ್ರ ಥರ ಅಂತ, ಬಿಲ್ಡರ್ಗಳ ಥರ ಅಂತ. ಸಿನಿಮಾ ರಂಗದವರನ್ನ ನಾವೆಲ್ಲ ತುಂಬ ಪ್ರೀತಿಸ್ತೀವಿ. ಆಮೇಲೆ ಅದು ಕೇವಲ ಬಿಸ್ನೆಸ್ ಥರ ಆಗಿರಬಾರ್ದು. ನೀವು ಕೂಡ ಒಂದು ಧ್ವನಿ ಎತ್ತಬೇಕಾಗುತ್ತೆ. ನೀವು ಎಸ್ಕೇಪಿಸಮ್ ಮಾಡ್ತೀರಿ ಪ್ರತಿ ಸಲ ಕೂಡ. ಇಲ್ಲ ಅದ್ರ ಬಗ್ಗೆ ನಾನು ಮಾತಾಡಲ್ಲ, ತಮಿಳು ತೆಲುಗು ವಿಚಾರಗಳು ಬಂದಾಗ ಇಲ್ಲ ಅದ್ರ ಬಗ್ಗೆ ಮಾತಾಡಲ್ಲ, ಯಾಕಂದರೆ ನಿಮ್ಮ ಪಿಕ್ಚರ್ಗಳು ಆ ಥರ ಇರುತ್ತೆ. ಸಿನಿಮಾ ರಂಗದವರು ಮತ್ತು ಸರ್ಕಾರ ಮತ್ತು ಕನ್ನಡ ನಾಡು ಜೊತೆಯಾಗಿ ನಡೀಬೇಕು. ಸಿನಿಮಾ ರಂಗ, ಸರ್ಕಾರ. ಡಿ ಕೆ ಶಿವಕುಮಾರ್ ಅವರ ಒಂದು ಸ್ಟೇಟ್ಮೆಂಟ್ ಈಗ ದೊಡ್ಡ ಮಟ್ಟದ ಚರ್ಚೆನ ಹುಟ್ಟು ಹಾಕಿದೆ. ಅದು ನಟ್ಟು ಬೋಲ್ಟು ಟೈಟ್ ಕೋಲಾಹಲ. ಚಿತ್ರರಂಗದ ವಿರುದ್ಧ DCM DK ಶಿವಕುಮಾರ್ ಅವರು ಟೀಕೆ ಮಾಡಿದ್ದಾರಲ್ಲ, ಅದು ದೊಡ್ಡ ಮಟ್ಟದ ಕಂಪನ ಸೃಷ್ಟಿ ಮಾಡ್ತಾ ಇದೆ. ನಾನು ನಿಜ ಹೇಳಿದ್ದೀನಿ, ಬೇಕಂದ್ರೆ ಪ್ರತಿಭಟನೆ ಮಾಡಲಿ, ಕಲಾವಿದರಿಗೆ ಸವಾಲ್ ಹಾಕಿದ್ರ DCM DK ಶಿವಕುಮಾರ್. DKಶಿ ಹೇಳಿಕೆ ವಿರುದ್ಧ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ. DCM ವಿರುದ್ಧ ವಿಪಕ್ಷ ನಾಯಕರು ಕೆಂಡ ಕಾರ್ತಿದ್ದಾರೆ. ಬಟ್ ಬಹುತೇಕ ಚಿತ್ರರಂಗದ ಕೆಲವರು ಕಲಾವಿದರು ಸಮರ್ಥನೆ ಮಾಡ್ಕೊಂಡಿದ್ದಾರೆ, ಇಲ್ಲ ಬಿಡಿ ಸರಿಯಾಗಿ ಹೇಳಿದ್ದಾರೆ ಅಂತ. ರಾಜ್ಯದಲ್ಲಿ DCM DK ಶಿವಕುಮಾರ್ ನಟ್ಟು ಬೋಟು ಹೇಳಿಕೆ ಕೋಲಾಹಲ ಎಬ್ಬಿಸಿದೆ. DCM ಕಲಾವಿದರಿಗೆ ಧಮಕಿ ಹಾಕಿದ್ರ ಎಂಬ ಚರ್ಚೆ ಕೂಡ ಜೋರಾಗ್ಬಿಟ್ಟಿದೆ. ಚಿತ್ರರಂಗ ಹಾಗೂ ರಾಜಕೀಯ ವಲಯದಲ್ಲಿ ಪರ ವಿರೋಧದ ಚರ್ಚೆಗಳು ಕೇಳೋದಕ್ಕೆ ಸಿಕ್ಕಿದೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಇದೇ ಮಾತು DCM DK ಶಿವಕುಮಾರ್ ಆಡಿದ ಇದೇ ಮಾತು